ನೋಡಿ, ಫಸ್ಟ್ ಆಫ್ ಆಲ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಅವರು ನಮ್ಮ ಕಚೇರಿ ಮುಂದೆ ಹೋಗ್ತಾರೋ ಬಿಡ್ತಾರೋ ನಾವಂತೂ ಆಹ್ವಾನ ಮಾಡಿಲ್ಲ. ಈಗ ಏನಾದರೂ ಸಿದ್ಧಾಂತ ಬದಲಾವಣೆ ಆದರೆ ಅವ್ರ ಇಷ್ಟ. ನಾವೆಲ್ಲಿ ಆಹ್ವಾನ ಮಾಡಿಲ್ಲ, ಏನಿಲ್ಲ. ಅಂಥವ್ರು ಬರೋದು ಬೇಡ. ಯಾರು ಕೋಮದ ವಿಷ ಬಿಚ್ತಾರೆ ಬೇಡ. ಈಗ ನಾನು ಕುಲಕರ್ಣಿಯವರ ನಾನು ಹೇಳೋದು ಬಿಟ್ಬಿಡ್ರಿ. ನಿಮ್ಮ ರಾಜ್ಯಾಧ್ಯಕ್ಷರು ಬಣ ಅವರು ಕೆಲವು ಫೋಟೋಗಳು ರಿಲೀಸ್ ಮಾಡಿದ್ರಲ್ಲ ಉಚ್ಚಾಟನೆ ಆದಮೇಲೆ, ಟೋಪಿ ಹಾಕ್ಕೊಂಡಿರೋದು, ಇಫ್ತಾರ್ ಕೂಟದಲ್ಲಿರೋದು, ಅದಕ್ಕೆ ಉತ್ತರ ಕೊಡಲಿ ಸಾಕು. ನಾನು ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ಹಿಂದೂ ಪರವಾಗಿ ಅಂದರೆ ಹೇಗಂದರೆ ನಾವು ಅಲ್ಲಂ ಪ್ರಭು ಅವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ಲ, ಇವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ವಾ? ಅಂದರೆ ನನ್ನ ತಮ್ಮ ಮುಖಾಂತರ ಅವರೆಲ್ಲ BJP ಸ್ನೇಹಿತರಿಗೆ ನನ್ನ ಕಿವಿ ಮಾತಿದೆ. ಸರ್ಕಾರ ನಿಮ್ದಿದೆ ರೀ. ಸ್ವತಂತ್ರ ಭಾರತದಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಬಲಿಷ್ಠ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ಈ ಡೆಡ್ಲಿ ಡುವೋ ಕಾಂಬಿನೇಷನ್ನಲ್ಲಿ ನೀವು ಒಂದು ತೀರ್ಮಾನ ತಗೊಳ್ಳಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ನಮ್ಮ ದೇಶದ ನಾಗರಿಕರಲ್ಲ ಅಂತ ಹೇಳಿಬಿಡ್ಲಿ. ಅವಾಗ ಆಟೋಮೆಟಿಕ್ ಯಾವ ಯೋಜನೆನೂ ಅವ್ರಿಗೆ ಹೋಗಲ್ಲ, ಯಾವ ಬಜೆಟು ಹೋಗಲ್ಲ, ಏನು ಹೋಗಲ್ಲ. ಟಿಲ್ ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಕಾನ್ಸ್ಟಿಟ್ಯೂಷನಲಿ, me and any government is constitutionally bound to protect their rights. ಇದೆಯಾ? ಮಾಡಿಬಿಡ್ಲಿ ಅಲ್ಲ, ಅವ್ರ ಹತ್ರನೇ ಇದೆ ಅಲ್ಲ. ಹೆಂಗೆ ವಕ್ಫ್ ಬಿಲ್ ಪಾಸ್ ಮಾಡಿಸ್ಕೊಂಡ್ರು, ತಗೊಂಡು ಬಂದ್ಬಿಡಿ ಒಂದು ಹೊಸ ಬಿಲ್ಲು. ಅಲ್ಪಸಂಖ್ಯಾತರು ನಾಗರಿಕರಲ್ಲ, ದಲಿತರು ನಾಗರಿಕರಲ್ಲ, ಆದಿವಾಸಿ ನಾಗರಿಕರಲ್ಲ, ಹಿಂದುಳಿದ ವರ್ಗದವರು ನಾಗರಿಕರಲ್ಲ. ಏನು ಸರ್, ತಂದುಬಿಡ್ಲಿ. ನಾಗರಿಕರಿಲ್ಲ ಅಂದರೆ ಆಟೋಮೆಟಿಕ್ ಯಾವ ಯೋಜನೆ ಬರೋಲ್ಲ, ಯಾವ ಬಜೆಟ್ ಇರೋಲ್ಲ, ಯಾವ ಆಯವ್ಯಯ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಅಮೆರಿಕ ಕಳಿಸ್ತೀರಾ, ಪಾಕಿಸ್ತಾನ ಕಳಿಸ್ತೀರಾ, ಅಫ್ಘಾನಿಸ್ತಾನ ಕಳಿಸ್ತೀರಾ, ಕಳಿಸ್ರಿ. ಯಾರು ಬೇಡ ಅಂದಿದ್ದಾರೆ? ಏನಿದು ಹುಡುಗಾಟದ ಮಾತುಗಳು?